ಅಲ್ಲ ಕೇಳದ ದೀಪ ಕಾಣೋಲ್ಲಿಗಳಲ್ಲ ಅಲ್ಲ ಬಂದು ವಾರ ಆಯ್ತು ಹಾಂ ಆಕಿ ಇಲ್ಲಿರೋಕ್ಕಿಂತ ಅಲ್ಲಿ ಸಿಟಿಯಾಗಿದ್ರೇ ಚಂದ. ಯಾಕಂದ್ರೆ ಆಕಿನ ಓದು ಬರ ಎಲ್ಲ ಅಲ್ಲೇ ಐತಿ. ಇಲ್ಲೇ ಎಷ್ಟು ದಿನ ಅಂತಿರ್ತಾಳೆ ಆಕಿ? ಅಲ್ರಿ ಬಂದಿದ್ದೆ 4 ದಿನ ಆಯ್ತು ಬಂದು ಇದ್ದು ಹೋಗ್ಲಿ ಬಿಡ್ರಿ. ಇನ್ನೊಂದು 4 ದಿನ ನಿಮ್ಗೆ ಏನು ತೊಂದರೆ ಆಯ್ತಾನೆ ಈಗ? ಅದೇನು ಯಾಕಿರ್ಲಿ ನೀನು ಮಾತು ಕೇಳ್ಕೊಂಡು ಕುಂದ್ರಕ್ಕ ನನಗೆ ಬುದ್ಧಿ ಕಮ್ಮಿ ಐತೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ. ಮೊದಲು ಹೋಗಿ ರೆಡಿ ಮಾಡು, ಆಕಿನ ಬೆಂಗಳೂರು ಕಳಿಸು. ಇಲ್ರಿ ಇನ್ನೊಂದು 4 ದಿನ ಇರಲಿ. ಯಾಕೆ ಇಷ್ಟು ಅವಸರ ಮಾಡ್ಲಾಕತ್ತೀರಿ? ಯಾಕಂದ್ರೆ ನನ್ನ ತಂಗಿ ಮ್ಯಾಗ ಕೆಟ್ಟ ದೃಷ್ಟಿ ಅಂದ್ರೆ ಯಾರ್ದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತೇಳಿ ಹೇಳಕತ್ತೀನಿ. ಕೆಟ್ಟ ದೃಷ್ಟಿ ಅನ್ನಕ ಇಲ್ಲಿ ಯಾರು ಅದಾರಿ ಅಂತವ್ರು? ಕೆಟ್ಟ ದೃಷ್ಟಿ ಯಾರ್ದು ಅಂತ ಕೇಳ್ತೆ? ಮತ್ತೆ ಯಾರು ಅದಾರಲ್ಲ ನಿನ್ನ ತಮ್ಮಗಳು? ನೋಡ್ರಿ ನಮ್ಮ ತಮ್ಮಗಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ್ರಿ ನೀವು. ನಾನು ಯಾಕೆ ಹಗುರಾಗಿ ಮಾತಾಡಲಿ? ಇಡೀ ಊರ ಮಾತಾಡಕತ್ತಾರ ನಿಮ್ಮ ತಮ್ಮಗಳು ಹೆಂಗೆ ಅದಾರ ಅಂತೇಳಿ. ಒಬ್ಬ ಅಂಕರ ಕೆಲಸ ಇಲ್ಲ ಬಗ್ಸಿ ಇಲ್ಲ ಹಂಗೆ ಅಡ್ಯಾಡ್ತಾನೆ. ಇನ್ನೊಂದು ಬಗ್ಗೆ ನನ್ನ ಬಾಯಿ ಯಾಕೆ ಹೊಲ್ಸ್ ಮಾಡ್ಕೊಳ್ಳಿ. ನಾನು ಅದೇನು ಯಾಕಿರಲಿ ಮೊದಲು ಆಕಿನ ರೆಡಿ ಮಾಡು, ನಾನು ಸ್ವಲ್ಪ ಹೊಲ್ದ ಕಡೆ ಹೋಗ್ಬರ್ತೀನಿ. ಅದು ಏನಾಕಿರ್ಲಕ್ಕ ನೀ ಕೊಟ್ಟಿದ ಮಾತು ಏನಾಯ್ತಕ್ಕ? ನೋಡಪ್ಪ ನಿನಗೆ ಕೊಡ್ಬೇಕತ್ತ ಐತಿ ನನಗೆ, ಆದ್ರೆ ನನ್ನ ಮಾತ ನಿಮ್ಮ ಮಾವ ಎಲ್ಲಿ ಕೇಳ್ತಾನೆ? ನೋಡಕ್ಕ ಇಷ್ಟು ದಿನ ಸುಮ್ ಕೂತೀನಿ, ಈಗ ನೀವೊಂದು ಹೇಳೋದು ನಿನ್ನ ಗಂಡ ಒಂದು ಹೇಳಿದ್ರೆ ನಾ ಕೇಳೋದಿಲ್ಲ ನೋಡಕ್ಕ. ಈಗ ನಾರೇ ಎಲ್ಲಿ ಸುಮ್ ಕುಂದ್ರೆ ಅನ್ನಕತ್ತೀನಿ ನಿನಗೆ. ಇನ್ನೊಂದು ಸ್ವಲ್ಪ ದಿನ ತಡಿ, ಆಕಿ ನಾನು ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ. ಅಕ್ಕ ಕೊಟ್ಟರು ಸರಿ ಕೊಡ್ಲಿಕ್ಕಂದ್ರು ಸರಿ, ನಿನ್ನ ನಾದ್ನಿಗೆ ಹೊತ್ಕೊಂಡು ಹೋಗೋ ಗಂಡು ನಾನೇ ನೋಡು. ನಿನಗೆ ಯಾರು ಬೇಡ ಅಂದಾರ? ಇನ್ನೊಂದು ಸ್ವಲ್ಪ ದಿನ ಕಾಯಿ, ಅದನ್ನೇ ಮಾಡಾಕತ್ತೀನಿ. ನೋಡಕ್ಕ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಒಟ್ಟ ನಿನ್ನ ಮಗಳು ನನಗೆ ಮದುವೆ ಮಾಡಿ ಕೊಡ್ಬೇಕಂದ್ರೆ ಕೊಡ್ಬೇಕಷ್ಟೇ. ವೈನಿ ಅಣ್ಣ ಎಲ್ಲೋಗ್ಯಾನ? ಎಷ್ಟೊತ್ತ? ಅಣ್ಣ ಅವ ಹೊಲಕ್ಕೆ ಹೋಗ್ಯಾನ. ನಿಮ್ಮ ಮಾವ ಬಂದಾನ ತಂಗಿ, ಒಂದು ಸ್ವಲ್ಪ ಚಂದಾಗೆ ಮಾತಾಡ. ಆಕಿ ಏನು ಮಾತಾಡ್ತಾಳಕ್ಕ? ಮೊದಲು ನಾನು ಮಾತಾಡ್ತೀನಿ. ಏನು ರಾಧಾ ಆರಾಮದಿ? ಹಾ ಮಾಮ ಆರಾಮದಿನ ಮಾಮ, ನೀ ಆರಾಮದಿ? ವೈನಿ ನೀವಿಬ್ರು ಮಾತಾಡ್ರಿ, ನಾ ಅಣ್ಣಂತೆಲ್ಲ ಹೊಲಕ್ಕೆ ಹೋಗ್ಬರ್ತೇನೆ. ಅಲ್ಲಕ್ಕ ನನಗೆ ಮದುವೆ ಆಗಲಾರ್ದು ಬೇರೆದೊಂದು ಜೊತೆ ಓಡೋಬೇಕತ್ ಮಾಡಿ ಐತಿ. ಏ ಹಂಗೇನಿಲ್ಲಪ್ಪ, ಆಕೆ ಅಂತ ಹುಡುಗಿ ಅಲ್ಲ. ನನಗೆ ಏನು ಕಮ್ಮಿ ಆಗೈತಕ್ಕ? ಆಕಿ ಯಾಕೆ ನನಗೆ ಮದುವೆ ಆಗಕ್ಕೆ ಒಪ್ಪಲ್ಲ ಆಕಿ? ಆಕಿ ಅವ್ರ ಅಣ್ಣನ ಮಾತು ಕೇಳಕತ್ತಾಳ. ಅವ್ರ ಅಣ್ಣ ಸುತ್ತಿ ಬಡಿಸಕಿನ್ ತಲೆ ತುಂಬಾಕತ್ತಾನ. ಅಕ್ಕ ನಾ ಎಲ್ಲದಕ್ಕೂ ತಯಾರಾಗಿ ನಿಂತೀನಿ, ಏನಕ್ಕೈತೆ ಆಗಲಿ ನೋಡೋಣ. ವಾ ತಂಗಿ ಯಾವಾಗ ಬಂದಿವಾ? ಅಣ್ಣ ಈಗ ಬಂದಣ್ಣ. ತಂಗಿ ಹೊಲಕ್ಕೆ ಯಾಕೆ ಬರಕ್ಕೆ ಹೋದೇವ? ಅಲ್ಲೇ ಮನ್ಯಾಗ ಇರ್ಬೇಕಿಲ್ಲ? ನಿಮ್ಮ ವೈನಿ ಏನಾರ ಬಿಷೇದ್ ಮಾಡಿ ಕೊಡ್ತಿದ್ಲ, ತಿಂದು ಅಲ್ಲೇ ಮನ್ಯಾಗ ಇರ್ಬೇಕಿಲ್ಲವಾ? ಅಣ್ಣ ನಾನ್ ಬಿಡಣ್ಣ, ನೀವು ಊಟ ಮಾಡ್ಕೊಂಡ್ ಬಂದಿ ಇಲ್ಲ? ಬಾ ಊಟ ಮಾಡ್ಕೊಂಡ್ ಬರತ್ತಿ. ಟೈಮ್ ನೋಡಣ್ಣ ಎಷ್ಟಾಗೈತಿ, ಯಾವ್ದಾರ ಒಂದು ಆಳು ಹಚ್ಚಿ ಬಿಡ್ಲ ಅಣ್ಣ. ಅಯ್ಯೋ ನನ್ನ ಮುದ್ದು ತಂಗಿ ಹುಚ್ಚವ, ಹಾಳು ಮಾಡಿದ್ದ ಹಾಳು. ನನಗೇನಾಗ್ಯದ? ಅಮ್ಮಂಗೆ ಊಟ ಮಾಡ್ತೀನಿ, ಆದಷ್ಟು ಏನಲ್ಲ ನನ್ನ ಕೈಲಿ ಎಷ್ಟಾಗೈತೆ ಅಷ್ಟು ಹೊಲ್ದಾಗ ಕೆಲಸ ಮಾಡ್ತೀನಿ. ಇರ್ಲಿ ಅಣ್ಣ, ಊಟ ಮಾಡಿ ಬರತ್ತಿ ಬಾ ಅಣ್ಣ. ನಂದೇನು ನೀ ತಲೆ ಕೆಡ್ಸೋಬೇಡವ, ಇನ್ನು ಹೊತ್ತ ನೆತ್ತಿ ಮ್ಯಾಗ ಬಂದಿಲ್ಲ. ನೀ ನಡಿ ಮನೆಗೆ ಹೋಗಿ ಊಟ ಮಾಡು, ನಾ ಕೆಲಸ ಮುಗಿಸ್ಕೊಂಡು ಬರ್ತೀನವ. ಹೌದವಾ? ಯಾಕೆ ಮಾರಿ ಸಪ್ಪು ಮಾಡಿ ಜಲ್ದಿನ ಹೊಲ್ದ ಕಡೆ ಬಂದಿಲ್ಲ? ಏನಿಲ್ಲ ಅಣ್ಣ, ಮನೆಗೆ ಮಾವ ಬಂದಿದ್ದ, ಅದಕ್ಕೆ ನಾನು ಸ್ವಲ್ಪ ಹೊಲದ ಕಡೆ ಬರ್ಬೇಕತ್ತೆ ಬಂದೆ. ನೋಡವ ತಂಗಿ, ನೀನು ಬಂದು 4 ದಿನ ಆಗಿಲ್ಲ, ಸುದ್ದಿ ಎಷ್ಟು ಜಲ್ದಿ ಮುಟ್ಟ್ಯದಲ್ಲ ಅವನಿಗೆ. ಹೌದು ಅದಿರಲಿ, ಮತ್ತು ನಿಮ್ಮ ಮಾವ ಏನ್ರ ಅಂದನ? ಏನಿಲ್ಲ ಅಣ್ಣ, ಮನೆಗೆ ಬಂದಿದ್ದ. ಬಂದ ರಾಧಾ ಆರಾಮದಿ ಅನ್ನೋದು ಕೇಳ್ದಣ್ಣ. ಹಾ ಮಮ್ಮ ಆರಾಮದಿ, ನಾನು ಅಷ್ಟು ಕಷ್ಟ ಮಾತಾಡಿ ಬಂದ್ಬಿಟ್ಟೆ ನಾನು. ಹೌದಾ? ನೋಡ್ರಾದ, ನಿನಗೊಂದು ಹೇಳ್ತೀನಿ ನಾನು, ಅವ್ರೇನೋ ನಿನಗೇನಲ್ಲ ಮದುವೆ ಮಾಡ್ಕೊಳ್ಳೋ ಸಲುವಾಗಿ ಬಣ್ಣದ ಮಾತಾಡಿ ನಿನ್ನ ಒಲಿಸ್ಕೋಬೇಕಂತೇಳಿ ಅವರಿಬ್ಬರದ್ದು ಅಕ್ಕ ತಮ್ಮನ ಮಾತನಾಡೋದ. ಇಬ್ಬರು ಕೂಡಿ ಇಬ್ಬರು ಒಂದೇ ಗುಟ್ಟು ಮಾಡಿ ಇಬ್ಬರು ಅಕ್ಕ ತಮ್ಮನೆಲ್ಲ ಬಣ್ಣದ ಮಾತಾಡಿ ನನ್ನ ಜೋಡಿ ಇಬ್ಬರು ಕುಂತೇನಲ್ಲ ಜಗಳ ತೆಗಿಯಕತ್ತಾರ ಅವ್ರು. ಆದ್ರೆ ನಿನಗೊಂದು ಹೇಳ್ತೀನಿ, ಅವ್ರ ಬಣ್ಣದ ಮಾತಿಗೆ ನೀನು ಒಟ್ಟ ಮರಳಗಕ್ಕೆ ಹೋಗ್ಬೇಡ. ಅದು ಅಲ್ಲದೆ ನನ್ನ ತಂಗಿ ಹೆಂಗದ ಅಂತ ನನಗೆ ಗೊತ್ತೈತಿ. ಇಲ್ಲ ಅಣ್ಣ, ನೀನು ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ. ನೀ ಹಾಕಿದ ಗೆರಿನ ಎಂದು ದಾಟಲ್ಲ ಅಣ್ಣ. ಇರ್ಲಿವಾ? ಯಾಕಂದ್ರೆ ನೀನು ರಗಡ್ ಸಾಲಿ ಕಲ್ತಕ್ಕಿದಿ. ಹಾಂ, ನೀನು ಬೆಳೆದ ದೊಡ್ಡಕ್ಕಿಗಿ ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗೆಲ್ಲ ಅರ್ಥ ಆಗುತ್ತೆ. ನಾನು ಹೇಳೋ ಅವಶ್ಯಕತೆ ಏನಿಲ್ಲವ ತಂಗಿ.
ಆದಷ್ಟು ಮೈ ತುಂಬ ಕಣ್ಣು ಮಾಡ್ಕೊಂಡು ನಿನ್ನ ಪಾಡಿಗೆ ನೀ ಇರವ. ಅಣ್ಣ ಸರಿ ಅಣ್ಣ, ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಣ್ಣ. ನಾ ಯಾರ ತಂಗಿ ಅನ್ನೋದು ನಿಂಗೆ ಗೊತ್ತೈತಲ್ಲ ಅಣ್ಣ. ನನ್ನ ಮುದ್ದು ತಂಗಿ. ಹಾಂ, ನೀ ಹೋಗುವ. ಹಾಂ, ನಿಮ್ಮ ಮನೆಗೆ ಹೋಗು, ನಾ ಬರ್ತೀನಿ. ಹಾಂ, ಹಾಂ ಹೋಗುವ. ಅದೇನಕ್ಕೆ ತಾಯಿಲೆ ನನ್ನ ತಂಗಿನ ನಿನ್ನ ಮನೆಗೆ ಸತ್ರು ಕೊಡೋದಿಲ್ಲ. ನಾ ಸುಮ್ ಸರ ಹಾದಿ ಬಿಡು. ನನ್ನ ಏನ್ರ ನೀ ತರ್ಬಿದ್ ನಮ್ಮ ಅಣ್ಣಗ್ ಗೊತ್ತಾತಂದ್ರ ನಿನ್ ಜೀವ ಸಹಿತ ಉಳಿದ. ಅದು ಇರ್ಲಿ, ಹೊಲಕ್ಕೆ ನಿಮ್ಮ ಅಣ್ಣಗೆ ನೋಡಕ್ ಬಂದಿವೋ ನನ್ನನ್ನು ನೋಡಕ್ ಬಂದಿವ? ಹಾ ಮಮ್ಮ, ನೀ ಹಿಂಗ್ ತಿಳ್ಕೊಂಡೇನ? ನಮ್ಮ ಅಣ್ಣ ನನಗ ಹೇಳ್ಯಾನ ದುಷ್ಟರದಿಂದ ದೂರ ಇರತ್ತ. ಹಾ, ಬರಬ್ರಿ ಹೇಳ ನೋಡು, ದುಷ್ಟರ್ ಕಂಡ್ರ ದೂರ ಇರಂದಾನ. ಆದ್ರೆ ಈ ಮಾವನ್ ನಿಂತ್ರ ಅಲ್ಲ. ನೀ ಎಷ್ಟು ದೂರ ಹೊಕ್ಕಿ ನೋಡು, ಅಷ್ಟ ಸಮೀಪ ನಾ ಬಂದೇ ಬರ್ತೀನಿ. ಮಾಮ, ಕನಸ್ ಕಾಣ್ಬೇಕಾರೆ ಹಗಲ್ ಕನಸ್ ಕಾಣ್ಬಾರ್ದು. ಹಗಲ್ ಕನಸ ಕೊಟ್ರು ಸರಿ, ಕೊಡ್ಲಿಕ್ಕಂದ್ರು ಸರಿ, ನಿನ್ನ ಹೊತ್ಕೊಂಡು ಹೋಯ್ದು 4 ಮಂದಿ ಮುಂದೆ ನಾ ಮದುವೆ ಹಾಕ್ತೀನಿ. ನೀ ಎಲ್ಲಾರ ನಿಮ್ಮ ಅಣ್ಣನ ಮಾತು ಕೇಳಿ ನನ್ನ ದೂರ ಮಾಡಾಕತ್ತಿ ಅಂದ್ರೆ ಒಟ್ಟ ನಿನ್ನ ಬಿಡುದಿಲ್ಲ. ಮದುವೆ 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 ಆಗಮ್ಮ, ಆದ್ರ ನನ್ನ ಆಗ್ಬೇಕಂತ ಏನ್ರ ಐತೇನ? ಅಂದ್ರ ನಿನ್ನ ಮಾತಿನ ಅರ್ಥ ಮತ್ತೆ ಯಾರನಾರ ಮದುವೆ ಆಗ್ಬೇಕಂತ ಮಾಡಿ ಏನ? ಮತ್ತೆ ಯಾರನಾರ ಮದುವೆ ಆಗ್ಬೇಕಂತ ಮಾಡಿದ್ರ ಅದು ನಿನ್ನ ಭ್ರಮೆ ಅಂತ ತಿಳ್ಕೊ. ಮಮ್ಮ, ನಮ್ಮ ಅಣ್ಣ ನನಗಂತ ಬುದ್ಧಿ ಕಲ್ಸಿಲ್ಲ, ಕಲ್ಸೋದು ಇಲ್ಲ. ಎಲ್ಲಿ ತಕ ಓದ್ತಿ ಓದು, ನಿಂದು ಓದ್ ಮುಗ್ದಿಂದ ನಮ್ಮಿಬ್ಬರ ಮದ್ವಿ. ಮಮ್ಮ, ಮೊದಲ ನನ್ನ ಮನಸ್ಗೆಲ್ಲ, ಆಮೇಲೆ ಮದ್ವಿ ವಿಚಾರ ಮಾಡತ್ತಿ. ಸರಿ ದೂರ. ಹೋಗ್ ಎಲ್ಲಿ ಹೋಗಿ ನೋಡು. ಅವ್ನವ್ನ ಈಗಿನ ಹುಡುಗರ ಈಗಿನ ಹುಡುಗ್ಯಾರ ಬೇರೆಗ್ಯಾರು ಸಾಕಾಗೈತಿ. ನಮ್ಮ ಅನ್ನ ಕೇಳೋಣ ಹೋಗಿ. ಯಾಕೋ ಬಸಪ್ಪನ ಹಿಂಗೆ ಕೂತೀರ? ಆವಾಗ ಬಂದಿಲ್ಲ ನೀವತ್ತು? ಬಾಪ ಬೀರಪ್ಪ. ಹಾಂ, ಆರಾಮದಿಲ್ಲ? ಆರಾಮಲ್ಲ. ನಾನು ಆರಾಮ ನೋಡಪ್ಪ. ನಾನು ಇಲ್ಲೇ ರೋಡ್ ಮ್ಯಾಗ ಕೆಲಸ ನಡೆದೈತಿ, ಇಲ್ಲೇ ಕೆಲಸದ ಮ್ಯಾಗ ಬಂದೀನಿ. ಆರಾಮದಿಲ್ಲ? ಹಿಂಗ್ಯಾಕ ಭಾಳ ಸರಿ ಹಂಗೆ ಮಾರಿ ಇಟ್ಟು ಸಪ್ಪಗೆ ಮಾಡಿಲ್ಲ ಬಸಪ್ಪನ? ಏನು ಯಾವ ಯೋಚನೆ ಮಾಡ್ಲತ್ತೇನು ಮತ್ತೆ? ಏನಿಲ್ಲಪ್ಪ ಬೀರಪ್ಪ, ಯಾಕಂದ್ರೆ ಹೊಟ್ಟೆ ಅನ್ಸಿಟ್ಟು ರಟ್ಟೆ ಆಗಿಲ್ಲಾರ್ದಂಗೆ ಆಗ್ಯದ. ಯಾಕೆ ಓಣ ಅಂಥದ್ದು ಏನಾಗೈತಿ ನಿನಗೆ? ಏನಾಗ್ಯದ ಅನ್ನೋಕ್ಕೇನಿಲ್ಲಪ್ಪ, ತಂಗಿ ಒಬ್ಬಾಕಿ ಬೆಳೆದು ದೊಡ್ಡಕ್ಕೆ ಆದ್ಲು. ಹಂಗೆ ಇರ್ತದಲ್ಪ ಮನೆ ಸಮಸ್ಯೆ ಅಂದಾಗ ನೂರಾರು. ಅದಿರ್ಲಿ ಬಿಡು, ಮತ್ತೇನು ಊಟಕ್ಕೆ ಹೋಗಿಲ್ಲ ಏನ? ಎಲ್ಲಿ ಊಟಕ್ಕೆ ಹೋಗಿಲ್ಲಿನ? ಅಡಿಗೆ ಬರೋದೈತಿ, ಊಟ ಬರೋದೈತಿ, ಅದಕ್ಕೆ ಇಲ್ಲೇ ಕೂತೀನಿ. ಮತ್ತೆ ನೀ ಕಂಡು ಈ ಕಡೆ ಬನ್ನಿ. ನಾನು ಅದು ಚಲೋ ಮಾಡಿದಿ. ಹಾಂ, ಅದು ಹೋಗಿ ಊಟ ಮಾಡೋಗು, ನಾನು ಅದು ಮನೆಗೆ ಹೋಗ್ತೀನಿ. ಆಯ್ತಾಯ್ತಾ. ಒಟ್ಟು ಯೋಚನೆ ಮಾಡಬೇಡ, ರೊಕ್ಕ ಪಕ್ಕ ಬೇಕಾದ್ರೆ ಹೇಳು, ತೊಗೊಂಬರ್ತೇನೆ. ಬೇಡ, ಏನು ಬೇಡ. ಹಾಂ, ಇರಲಿ. ಹಾಂ, ನಡೀತೇವಪ್ಪ. ಹಾಂ, ಬೈ ಬೈ. ಮಾತ್ರ ಅದ ಕಾಲೇಜ್ಗೆ ಯಾವಾಗ ಹೋಗೋದು? ಹೌದ್ ಮಹೇಶ, ನಾನು ಅದ ವಿಚಾರದಾಗ ಅದೀನಿ. ಅಣ್ಣನ ಹೋಗೋಣ ಅಂತಾನ, ಹೋಗ್ಬೇಕು. ಹೌದು, ಮತ್ತು ನಿಮ್ಮ ಅಣ್ಣ ಹೇಳಿದ್ರಾಗ ಏನು ತಪ್ಪೈತಿ? ಇಲ್ಲಿದ್ರೆ ನಿಂದು ಓದ್ ಹಾಳಾಗ್ತೈತಿ. ಸುಮ್ಮ ನಿಮ್ಮ ಅಣ್ಣ ಹೇಳಿದಂಗೆ ಹೋಗ್ಬಿಡು. ನಾನು 2 ದಿನ ಬಿಟ್ಟು ಹೋಗೋಣ. ಆತ್ ಮಹೇಶ, ಅಣ್ಣ ಹೇಳುದು ಒಂದ, ನೀ ಹೇಳುದು ಒಂದ. ನಾನು 4 ದಿನ ಬಿಟ್ಟು. ತಂಗಿ ರಾಧಾ, ಯಾರವ ಇವರು? ಅಣ್ಣ, ಇವ್ರು ನನ್ನ ಫ್ರೆಂಡ್ ಮಹೇಶ್ ಅಂತ. ನಾನು ಇವ್ರು ಬಿಜಾಪುರದಾಗ ಕಾಲೇಜ್ ಕಲ್ತೀವಣ್ಣ. ನನ್ನ ಭೇಟಿಯಾಗಿ ಹೋಗ್ಬೇಕಂತ ಬಂದ ನಾನು. ಅಲ್ವಾ ತಂಗಿ, ಫ್ರೆಂಡ್ ಅಂತಿ, ಇಬ್ರು ಕೂಡಿ ಕಲಿತೀವಿ ಅಂತಿ ಅಲ್ಲವ. ಹೊರಗೆ ಕುಂದಿರ್ಸಿ ಮಾತಾಡಕತ್ತಿಯಲ್ಲ, ಒಳಗೆ ಕರ್ಕೊಂಡು ಚಾಪಿ ಹಾಕಿ ಕುಂದಿರ್ಸಿ ಮಾತಾಡ್ಬೇಕಿಲ್ಲವ? ಇಲ್ಲಣ್ಣ, ನಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ. ಸುಮ್ಮ ಭೇಟಿ ಆಗಕ್ಕೆ ಬಂದಿದ್ದೆ. ನಾನು ಸ್ವಲ್ಪ ನಡೀತೀನಿ. ನೋಡಿ ಮಹೇಶ, ನನ್ನ ತಂಗಿ ಫ್ರೆಂಡ್ ಅಂತ ಅನ್ನಕತ್ತೀವಿ. ಹೌದಾ, ಇಬ್ಬರು ಕೂಡಿ ಕಲಿಯಾಕತ್ತೀವಿ. ಸ್ವಲ್ಪ ಅಕ್ಕಿನೂ ಅಲ್ಲಿ ಒಬ್ಬಕ್ಕಿನೂ ಇರ್ತಾಳೆ, ಸ್ವಲ್ಪ ಹುಷಾರಾಗಿ ನೋಡ್ಕೊರಪ್ಪ. ಹಾಂ, ಫ್ರೆಂಡ್ ಅಂದ್ಮ್ಯಾಗ ಏನಲ್ಲ, ಫ್ರೆಂಡ್ ಮ್ಯಾಗ ನಂಬಿಕೆ ಇಡಬೇಕಾಗತ್ತೆ. ಅದಕ್ಕೆ ಆ ನಂಬಿಕೆ ಮ್ಯಾಗ ನಿನಗೆ ಹೇಳಕತ್ತೀನಿ ನಾನು. ಯಾಕಂದ್ರೆ ಆಕೆ ಏನು ಬಂದಾಳಲ್ಲ, ಇವತ್ತಿಗೆ 4-5 ದಿನ ಆದರೂ ಒಂದು ಸ್ವಲ್ಪ ನನ್ನ ತಂಗಿ ಮುಖದಾಗ ಖುಷಿ ಅನ್ನೋದೇ ಇಲ್ಲಪ್ಪ. ಇಲ್ರಿ ಅಣ್ಣ, ಇಬ್ಬರು ಕುಡಿಯೋಕೆ ಕಲಿಯಾಕತ್ತೀವಿ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ನಾವು ಆರಾಮಿರ್ತೀವಿ ರೀ. ನೋಡಿ ಮಹೇಶ, ಈ ಮಾತು ಯಾಕೆ ಅನ್ನಕತ್ತೇನಂದ್ರೆ, ಇಲ್ಲಿ ಮನ್ಯಾಗ ಸಂಚು ಬೇರೆ ನಡೆದದ. ಯಾಕಂದ್ರೆ ಅವ್ರ ವೈನಿ ಅವ್ರ ತಮ್ಮಗಕ್ಕಿನ ಕೊಟ್ಟು ಮದುವೆ ಮಾಡ್ಬೇಕಂತೇಳಿ ಒಳಗಿಂದೊಳಗೆ ಸಂಚು ನಡೆಸ್ಯಾರ. ಆದ್ರೆ ನನಗದು ಇಷ್ಟ ಇಲ್ಲ. ಯಾಕಂದ್ರೆ ನನಗೂ ಪ್ರೀತಿ ವಿಶ್ವಾಸ ಐತಿ ಅವ್ರ ಮ್ಯಾಗ. ಅವ್ರು ನೋಡ್ತಿ, ಅವ್ರು ಬದುಕೋ ರೀತಿ, ಅವ್ರ ಬೆಳವಣಿಗೆ ನನಗೆ ಯಾವುದೂ ಇಷ್ಟ ಇಲ್ಲ. ಎದಕ್ಕಪ್ಪ ಅಂದ್ರೆ ದುಡಿಯೋರಲ್ಲ, ದುಃಖ ಬಿಡೋರಲ್ಲ, ಏನೂ ಅಲ್ಲ. ಒಂದು ಸಂಸಾರ, ನನ್ನ ಮನೆ ಅನ್ನೋದು ಏನೂ ಇಲ್ಲ ಅವರಿಗೆ.
ಬರೀ ಹಿರಿಯರ ಆಸ್ತಿ ಹಾಳು ಮಾಡ್ಕೋತ ತಿನ್ಕೋತ ಉಡ್ಕೋತ ಅಡ್ಡಾಡಿ ಅನ್ಕೊಂತ ಏನಲ್ಲ ಬರೀ ಉಡಾಳ್ಗಿರಿ ಮಾಡೋರ ನನ್ನ ತಂಗಿ ಕೊಟ್ಟ ಮನೆ ಬೆಳಕಾಗಿ ಬದುಕಬೇಕಂತೇಳಿ ನಾ ಮಾಡಕತ್ತೀನಿ. ಎಲ್ಲದಕ್ಕೂ ಮೇಲಾಗಿ ಆಕೆ ಕಲಿತ ನೌಕರಿ ಮಾಡ್ಲಿಕ್ಕಂದ್ರೂ ಚಿಂತಿಲ್ಲ. ಕೊಟ್ಟ ಮನೆಗೆ ಅವರ ಸೊಸೆ ಅಲ್ಲ ಮಗಳಾಗಿ ಹೋಗ್ಬೇಕನ್ನೋದು ಈ ಅಣ್ಣನ ಕೊನೆಯ ಆಸೆ ಐತಪ್ಪ. ಆಯ್ತವ ತಂಗಿ, ನೀ ಅವ್ರ ಜೋಡಿ ಮಾತಾಡ್ಕೊಂಡು ಬಂದ್ರು ನಾ ದನಗಳಿಗೆ ನೀರಿಟ್ಟು ಬರ್ತೀನಿ. ಹಾಂ ಆಯ್ತು ಆಯ್ತವ. ಅಪ್ಪ ದೇವ್ರೆ, ನನ್ನ ತಂಗಿ ನೋಡಪ್ಪ, ಗುರುತು ಪರಿಚಯ ಇಲ್ಲದವ್ರ ಜೊತೆ ಎಷ್ಟು ಚಂದ ನಕ್ಕೋತ ಆಡ್ಕೋತ ಚಂದಂಗೆ ಅದಾಳ. ಅದೇ ನನ್ನ ಮನ್ಯಾಗ ಏನು ಹೇಳೋಕ್ಕೆ ದಾರಿ ಇಲ್ಲ. ಎಲ್ಲೇ ಇರಲಿ ಏನೇ ಇರಲಿಪ್ಪ, ನನ್ನ ತಂಗಿ ಸದಾಕಾಲ ಹಿಂಗೆ ನಕ್ಕೋತ ಆಡ್ಕೋತ ಚಂದಂಗೆ ಇರಲಿಪ್ಪ. ರಾಧಾ, ನಾನು ಬಿಜಾಪುರ ಕಾಲೇಜ್ ಹೋಗ್ತೀನಿ ಅತ್ತ, ನೀನು 2 ದಿನ ಬಿಟ್ಟು ಬಾ.